ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಏನು ಬಾಕ್ಸ್ಗಳು 20 ಬಾಕ್ಸ್ಗಳು ಚುನಾವಣೆಗೆ ಸಂಬಂಧಪಟ್ಟಂತೆ 123 ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತ 20 ಬಾಕ್ಸ್ಗಳು ಏನಿತ್ತು ಅದರೊಳಗೆ ಕೆಲವು ಬಾಕ್ಸ್ಗಳು ಅವುಗಳ ಬೀಗ ಅಥವಾ ಅವುಗಳ ಸೀಲು ಇಲ್ಲ ಬೀಗ ಮತ್ತು ಸೀಲು ಎರಡೂ ಸಹಿತ ಒಡೆದು ಹೋದಂಥ ಪರಿಸ್ಥಿತಿಯಲ್ಲಿತ್ತು. ಆವಾಗ ರಿಟರ್ನಿಂಗ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶ್ರೀ ಟಿ ರಾಜೇಗೌಡರ ಪರವಾದಂತಹ ಏಜೆಂಟ್ ಆಗಿರ್ತಕ್ಕಂಥ ನಾನು ಅದನ್ನು ಅಬ್ಜೆಕ್ಷನನ್ನು ಮಾಡಿದ್ದೀನಿ. ಆ ಅಬ್ಜೆಕ್ಷನನ್ನು ಮಾಡಿದ್ದಕ್ಕೆ ಇಲ್ಲೇ ಒಂದು ಮಾಜರನ್ನು ಬರೆದು ಆ 20 ಬಾಕ್ಸ್ಗಳ ಪೈಕಿ ಯಾವ ಬಾಕ್ಸ್ ಒಳಗಡೆ ಪೋಸ್ಟಲ್ ಬ್ಯಾಲೆಟ್ ಇದೆ ಅನ್ನೋದು ಮೇಲ್ಗಡೆ ಎಲ್ಲೂ ಡಿಸ್ಪ್ಲೇ ಆಗ್ತಾ ಇಲ್ಲ. ಯಾವುದು ಈಗ ಕೌಂಟ್ ಆಗಬೇಕಾಗಿರುವಂತಹ ಅಥವಾ ರೀವೆರಿಫಿಕೇಷನ್ ಆಗಬೇಕಾದಂಥ 279 ವೋಟ್ಗಳು ಯಾವುದು ರಿಜೆಕ್ಟೆಡ್ ವೋಟ್ಗಳು ಮತ್ತು ಪೋಸ್ಟಲ್ ಬ್ಯಾಲೆಟ್ಗಳು ಆಲ್ರೆಡಿ ವ್ಯಾಲಿಡ್ ಆಗಿರ್ತಕ್ಕಂಥ ಮತಗಳೇನಿದ್ದಾವೆ ಅವುಗಳು ಯಾವ ಬಾಕ್ಸಲ್ಲಿದೆ ಅಂತಲೂ ಅದರಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಆ ಬಾಕ್ಸ್ಗಳು ಗೊತ್ತಾಗ್ತಿಲ್ಲ. ಆದರೆ ಇರುವ 20 ಬಾಕ್ಸ್ಗಳಲ್ಲಿ ಕೆಲವು ಬಾಕ್ಸ್ಗಳು ನಾನು ವಿವರಿಸಿದಂತೆ ರೀತಿ ಇದೆ, ಅದಕ್ಕೆ ದಾಖಲು ಮಾಡಿದ್ದೇವೆ. ಆದರೆ ಅದು ನನ್ನ ಯಾರು ಹೈಕೋರ್ಟ್ನಲ್ಲಿ ಅರ್ಜಿದಾರರಾಗಿರ್ತಕ್ಕಂಥ ಜೀವರಾಜ್ ಅವರು ಏನು ಅಬ್ಜೆಕ್ಷನನ್ನು ರೈಸ್ ಮಾಡಿಲ್ಲ. ನಾವು ಅಬ್ಜೆಕ್ಷನನ್ನು ರೈಸ್ ಮಾಡದೆ ಮಾಜರಿಗೆ ಸೈನ್ ಮಾಡಿಬಿಟ್ರು, ಒಪ್ಕೊಂಡ್ಬಿಟ್ರು. ನಾವು ಅದನ್ನು ಏನು ಇಂಥ ಕಾರಣಕ್ಕಾಗಿ ನಾವು ಈ ಪ್ರೋಸೆಸ್ಸನ್ನು ವಿರೋಧ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ಇದರಲ್ಲಿ ನಮ್ಮ ರಿಟರ್ನಿಂಗ್ ಕ್ಯಾಂಡಿಡೇಟ್ ಆದಂತಹ ಶ್ರೀ ಟಿ ರಾಜೇಗೌಡರು ಸುಪ್ರೀಂ ಕೋರ್ಟಿಗೆ ಅಪೀಲ್ ತಗೊಂಡೋಗಿಲ್ಲ. ಹೈಕೋರ್ಟಿನ ಆದೇಶದಂತೆ ಮರು ಮತ ಎಣಿಕೆ ಸುಪ್ರೀಂ ಕೋರ್ಟಿಗೆ ಅವ್ರು ಹೋಗಿದ್ದು ಯಾವ್ಯಾವ ಕಾರಣಕ್ಕೆ ಅಂತಂದರೆ ಬೇರೆ ಬೇರೆ ವಿಚಾರಗಳನ್ನು ಅರ್ಜಿಯಲ್ಲಿ ನಮೂದು ಮಾಡಿದ್ರಿಂದ ಅವನ್ನು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ರೀಕೌಂಟಿಂಗ್ ಬಗ್ಗೆ ನಾವೇನು ಸೀರಿಯಸ್ ಆದರೆ ಇಲ್ಲಿಯ ಸಂದರ್ಭಗಳನ್ನು ನೋಡಿದಾಗ ನಮಗೆ ಅನುಮಾನಗಳನ್ನು ಸೃಷ್ಟಿಯಾಗುತ್ತೆ. ನೀವೆಲ್ಲ ಜವಾಬ್ದಾರಿಯುತ ಪತ್ರಕರ್ತರಿದ್ದೀರಿ. ಇದು ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳ ನಿಯಂತ್ರಣದಲ್ಲಿರ್ತಕ್ಕಂಥ ಸ್ಟ್ರಾಂಗ್ ರೂಮ್. ನೀವು ದಯವಿಟ್ಟು ಈ ಸ್ಟ್ರಾಂಗ್ ರೂಮಿನ ಪರಿಸ್ಥಿತಿಯನ್ನು ನೋಡಿ. ಒಂದು ಸೈಡಿಗೆ ಕಾಂಪೌಂಡೇ ಇಲ್ಲ, ಆಚೆ ಸೈಡಿಗೆ ಕಟ್ಟಡದ ಎಡಭಾಗದಲ್ಲಿ ಕಾಂಪೌಂಡ್ ಇಲ್ಲ. ಹಂಗೆ ಚುನಾವಣಾ ಆಯೋಗ ಏನನ್ನು ಮಾಡ್ತಾ ಇದೆ ಮತ್ತು ನಾವೆಲ್ಲರೂ ನೀವು ಗಮನಿಸಿದ್ದೀರಿ. ಎಲ್ಲರೂ ನಾವು ತುಂಬ ಸ್ಪಷ್ಟವಾಗಿ ನಮ್ಮದು ವಿರೋಧ ಮಾಡಿದ್ದೀವಿ. ನಮಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಏನು ಮಾಡಿರ್ಬೋದು ಅಂತ. ನಮಗೆ ವಿ ಹ್ಯಾವ್ ಸ್ಟ್ರಾಂಗ್ ಡೌಟ್. ಇದನ್ನು ಮತಪತ್ರಗಳನ್ನು ಟ್ಯಾಂಪರ್ ಮಾಡ್ತಕ್ಕಂಥ ಪ್ರಯತ್ನವನ್ನು BJP ಅಭ್ಯರ್ಥಿ DN ಜೀವರಾಜ್ ಮಾಡಿರಬಹುದಾದ ಎಲ್ಲ ಸಂದರ್ಭಗಳು ಇದೆ. ಪ್ರಯತ್ನ ಅಂತೂ ಮಾಡಿದ್ದಾರೆ. ಪ್ರಯತ್ನ ವೆದರ್ ಈ ಸಕ್ಸೀಡೆಡ್ ಇನ್ ದಟ್ ಆರ್ ನಾಟ್ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಟ್ಯಾಂಪರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ನೀವು ಗಮನಿಸಿ ನೋಡಿ. ದಿಸ್ ಇಸ್ ನಾಟ್ ದ ಸ್ಟ್ರಾಂಗ್ ರೂಮ್. ಇದಕ್ಕೆ ಸಹಕಾರ ಜಿಲ್ಲಾಡಳಿತ ಕೊಟ್ಟಿದೆಯಾ ನಮಗೆ ಗೊತ್ತಿಲ್ಲ. ನಾನು ಅದನ್ನ ಯಾವುದನ್ನು ಅಕ್ಯೂಸ್ ಮಾಡಿ ಇಲ್ಲಿ ಜಿಲ್ಲಾಡಳಿತ ಏನ್ರಿ ಇಲ್ಲಿ ಆ ಮೇನ್ ಡೋರ್ಗಳಿಗೆ ಬೀಗನೇ ಇಲ್ಲ. ಅಲ್ಲಿ ನೋಡಿದ್ರಲ್ಲ ನೀವೆಲ್ಲ, ಬೀಗನೇ ಇಲ್ಲ. ಇಲ್ಲಿ ಯಾರೋ ಇಬ್ಬರು ಇಲ್ಲಿರ್ತಕ್ಕಂಥ ಕಸ್ಟೋಡಿಯನ್ಸ್ ಮತ್ತು ಇದು ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ, ಅವ್ರು ಪ್ರಯತ್ನ ಮಾಡಿದ್ರೆ ಟ್ಯಾಂಪರ್ ಮಾಡ್ಬೋದಾಗುತ್ತೆ.